ಎಸ್, ಕೊತ್ತಂಬರಿ ಸೊಪ್ಪು ಹಾಕಿ. ದಿಸ್ ಈಸ್ ಏನ ಎಗ್ ಬಾಲ್ಸ್, ಕ್ರಿಸ್ಪಿ ಎಗ್ ಬಾಲ್ಸ್. ಸೂಪರ್ ಆಗೈತೆ. ಅಲ್ಟಿಮೇಟ್ ಕರೆದು ಮಸ್ತ್ ಟ್ರೈ ಮಾಡಿರೋದು. ನಾಲ್ಕು ಬಿಟ್ಟಿದ್ದೆ ಬರೋಣ ಅಂತ ಹೇಳಿ. ಹಾಯ್, ಬರೀ ನಾ ಇವತ್ತು ಏನು ಸ್ಪೆಷಲ್ ಮಾಡತ್ತೀನಿ ಗೊತ್ತ್ರಿ? ಈವ್ನಿಂಗ್ ಏನು ಮಾಡತ್ರಿ? ನಂಗೆ ತಿನ್ನುವಂಗೆ ಆಸೆ ಆಗಿತ್ತಂತ ಅದಕ್ಕೆ ನಂಗೆ ರೀಲ್ ಒಳಗೆ ಸೆಂಡ್ ಮಾಡಿದೆ. ಸಾರಿ, ಇನ್ಸ್ಟಾಗ್ರಾಮ್ ಒಳಗೆ ರೀಲ್ ಸೆಂಡ್ ಮಾಡಿದ್ದ. ಏನಪ್ಪ ಅಂತಂದ್ರೆ ಎಗ್ ಸ್ಟಿಕ್ ನೋಡಿದ್ದೀರಪ್ಪ, ಮಸ್ತ್ ಮಾಡಿದ್ದ. ಎಗ್ದ ಒಂದು ಸ್ಟಿಕ್ ಹಿಂಗೆ ಹಚ್ಚಿ ಅದೇನೇನೋ ಮಾಡಿದ್ದ. ಈಗ ಕಳಿಸಿದ್ದೆ, ಅದು ಈಗ ಟ್ರೈ ಮಾಡ್ತೀನಿ ಅಂತಂದ್ಲೆ. ಸೊ ಟ್ರೈ ಮಾಡತ್ತವ. ಏನೇನು ಮಾಡತ್ತ ಈಗ ಇಲ್ಲಿ? ಈಗ ಪೊಟ್ಯಾಟೊ ಕುದಿಸ್ಕೊಂಡು ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿನಿ. ಎಷ್ಟು ಬಟಾಟಿ ತೊಗೊಂಡು? ಓಕೆ, 2 ಬಟಾಟಿ ತೊಗೊಂಡಿನಿ. ಇಲ್ಲಿ ಕೊರೆಂಡರ್ ಮತ್ತು ಇದಕ್ಕೆ ಸ್ವಲ್ಪ ಮಸಾಲೆ ಆ್ಯಡ್ ಮಾಡ್ಬೇಕು. ಅಂದ್ರೆ ಸ್ವಲ್ಪ ಮ್ಯಾಶ್ ಮಾಡ್ಕೊಳತ್ತೀನಿ. ಹಿಂಗೆ ಸಾಫ್ಟ್ ಬರ್ಬೇಕಲ್ರಿ ಅದಕ್ಕೆ. ಇದೇನು ತೊಗೊಂಡಿಲ್ಲ? ಇದೇನಿದು? ಇದು ಟೋಸ್ಟ್, ಇದು ಸ್ಟಿಕ್ಸ್. ಇದು ಟೋಸ್ಟ್ ರೀ. ಟೋಸ್ಟ್ ಇರ್ತವಲ್ಲ, ಟೋಸ್ಟ್ ತೋರ್ಸ್ರಿ ಎಲ್ಲ ಟೋಸ್ಟ್. ಅಯ್ಯೋ ಖಾಲಿಯೋ ಆ ಕಡೆ ಡಬ್ಬೆಗ ಇಲ್ಲಿ ತೊಳಗೆ ಇದು ನೋಡ್ರಿ, ಇದು ಟೋಸ್ಟರ್ ಇರ್ತಲ್ಲ. ಇದೇನು ಮಾಡ್ಕೊಂಡಲ್ಲ, ಪೌಡ್ರ್ ಮಾಡ್ಕೊಂಡು ಹೋದಿಲ್ಲ. ಎಷ್ಟು ಟೋಸ್ಟ್ ತೊಗೊಂಡು? 4 ಟೋಸ್ಟ್ ತೊಗೊಂಡಿದೆ. ಓಕೆ, 4 ಟೋಸ್ಟ್ ತೊಗೊಂಡು ಪೌಡ್ರ್ ಮಾಡ್ಕೊಂಡು ಮಿಕ್ಸಿ ಹಾಕ್ಬಿಟ್ಟಿದ್ದೀನಿ. ಮಿಕ್ಸಿ ಹಾಕೊಂಡಿನಿ. ಓಕೆ, ತತ್ತಿ ಕುದಿಸ್ಕೊಂಡು ಇಟ್ಕೊಂಡಿನಿ. ನೆಕ್ಸ್ಟ್ ಇದಕ್ಕೆ ತತ್ತಿ ಬೇಕಾಗ್ತವ್ರಿ. ತತ್ತಿ ಕುದಿಸ್ಕೊಂಡಾಳೆ. ಮಸಾಲೆ ಆ್ಯಡ್ ಮಾಡ್ಕೊಳ್ಳಂತ್ರಿ. ಓಕೆ, ಮಸಾಲೆ ಐತನ ಮತ್ತಿಲ್ಪ ಕುಲ್ಲ ನೀಟಿರ್ಲಿ ಹೋಗಿತ್ಲ. ಇಲ್ಲಿ ಒಳಗೆ ಐತಿ ನಿಂದ ತಂದಿದ್ದಿಲ್ಲ ಚಿಕನ್ ಮಸಾಲ ತೋ. ಇದು ಮಟನ್ ಮಸಾಲ ಐತಿ, ನಡೀತೈತಿ. ಚಿಕನ್ ಮಸಾಲ ಐತ್ಲ? ಚಿಕನ್ ಮಸಾಲ. ಇದು ಚಿಕನ್ ಮಸಾಲ ಹಾಕೋದು. ಸಾರಿ, ಸ್ವಲ್ಪ ಹಾಕೋದ್ರಿ. ಸ್ವಲ್ಪ ಚಿಕನ್ ಮಸಾಲ ಹಾಕೊಳ್ಳೋದು. ಒಂದಿಷ್ಟು ಹಾಕೊಂಡಾಳೆ. ಬರ್ರಿಪ್ಪ. ಈ ಆಕಿನ ಕೈ ನೋಡ್ರಿ ಹೆಂಗೆ ಬೆನಾಗೈತಿ ಕೇಳ್ರಿ. ಆಕಿಗೆ ಗಾಬರಿ ಆತಿರಿ ನೀವು. ಬದಾಮಿ ನೀರೊಳಗೆ ನೆನೆಸಿದ ಬದಾಮಿ ಸುಲಿಯಕ್ಕೆ ಹೋಗಿ ಕೈ ಒಳಗೆ ರಕ್ತ ಬರ್ಸ್ಕೊಳಲ್ಲ. ಅದು ಯಾವ ಪರಿಸರದೊಳಗೆ ಯಾರಿಗೆ ಗೊತ್ತೀನಿ ನಾನು. ಅದು ಉಗುರು ದಂಡಿ ಹಚ್ಕೊಂಡಿರಿ. ಸ್ವಲ್ಪ ಅರ್ಶಿನ ಹಾಕೋರಿ. ಓಕೆ, ರೊಡ್ಗೆ ಯೂಸ್ ಮಾಡತ್ತೀನಿ. ಸಾರಿ, ನಂಗೆ ಅದು ಗಾ ಹೋಲ್ತ್ರಿ ಮತ್ತು ಹತ್ತತ್ತು ಏನಾರ. ಸ್ವಲ್ಪ ಅರ್ಶಿನ ಹಚ್ಕೋರಿ, ಹಾಕೋರಿ. ನೆಕ್ಸ್ಟ್ ಖಾರ ಖಾರ, ರೆಡ್ ಚಿಲ್ಲಿ ಪೌಡ್ರ್, ಕೆಂಪು ಖಾರ. ಓಕೆ, ಇಷ್ಟು ಹಾಕತ್ರಿ. ಅನಂತರದ್ದು ಬ್ಯಾಡ ಬಿಡಿ ಮಸಾಲೆ ಏನು ಹಾಕಿ. ಹಾಂ ರೀ, ಅದು ನೀವು ಹೋಗೈತ್ರಿ. ಅದು ಇದು ಸ್ವಲ್ಪ ನಮ್ಮ ಮನ್ಯಾಗ ಮಾಡಿದ್ದು ಗರಂ ಮಸಾಲ ಸ್ವಲ್ಪ ಹಾಕೋದು, ಭಾಳ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅಷ್ಟೇ. ಆತ್ರಿ, ಸ್ವಲ್ಪ ಉಪ್ಪು ಹಾಕೋಬೇಕ್ರಿ. ನೆಕ್ಸ್ಟ್ ಸ್ವಲ್ಪ ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ಆನಂತರ ಏನು ರೀ? ಕೊರೆಂಡರ್ ಹಾಕೋಬೇಕ್ರಿ. ಇದು ಕೊತ್ತಂಬರಿ ಹಾಕೋಬೇಕ್ರಿ. ಮ್ಯಾಶ್ ಮಾಡ್ಬೇಕಲ್ಲ ಕೈಲಿ. ಮ್ಯಾಶ್ ಮಾಡ್ಲ? ಮಾಡಿ ಕೈಲಿ. ಆ ಕೈಲಿ ಏನು ಮಾಡ್ಲ? ತೊಡಗಿಲೆ ಮಾಡೋದು ಹೊಲಿಸಿ ನೋವು ಹಾಕತ್ತೈತಿ. ಇರಿ ಬಿಡು, ಚಮಚ ಮೇಲೆ ಮಾಡಿ. ಚಮಚದಲ್ಲೇ ಮಾಡು. ಇದು ಚೆನ್ನಾಗಿ ಮಸ್ತ್ ಮಿಕ್ಸ್ ಮಾಡ್ಕೊಬೇಕ್ರಿ. ಹೌದಿಲ್ಲ? ಐತಲ್ರಿ, ಹಿಂಗೆ ಮಸ್ತ್ ಚಂದಾಗಿ ಮಿಕ್ಸ್ ಆಗ್ಬೇಕು ನೋಡ್ರಿ. ಅದು ಆ್ಯಕ್ಚುಲಿ ಕೈ ಇದ್ರೇ ಕೈಲನ್ನ ಬರೋಬರ ಆಗತ್ತೆ ಅದು. ನಮ್ಮ ಕೈ ನೋವು ಆಗ್ತೈತ್ರಿ. ಅದಕ್ಕೆ ರೀ ಅದು ಕೈ ಹಾಕಿಗೆ ಸ್ಕಿನ್ ಕಿತ್ತೈತ್ರಿ ಅದು. ಈ ಖಾರ ಕೈ ಹಾಕಿದ್ರೆ ಕೈ ಉರಿತೈತೆ ಬಗ 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 ಅಂತ ಹೇಳಿ. ಅದಕ್ಕೆ ರೀ. ಏನ ಲಿಂಬು ಸ್ವಲ್ಪ ನೋಡಿ ಹಿಂಡಬೇಕು ಇಲ್ಲೋ. ಯಾಕೆ ಏನಾಗೈತೆ? ನೀನು ಗೊತ್ತಿಲ್ಲಪ್ಪ, ನೀನು ನೋಡಿ. ಏನಾಗಲ್ಲ, ಹುಳಿ ಹುಳಿ ಫ್ಲೇವರ್ ಬರ್ತೈತೆ. ನೋಡ್ರಿ ಮಸ್ತ್ ಮಿಕ್ಸ್ ಮಾಡ್ಕೊಳ್ಳೋದು. ನಮ್ದು ಖಾರ ಸ್ವಲ್ಪ ಕೆಂಪಿಲ್ರಿ, ಲೈಟ್. ನೋಡಿ ತಿನ್ನು ನೋಡ. ನನಗೆ ಗೊತ್ತಾಗಲ್ಲಪ್ಪ, ನೀನು ತಿನ್ನು ನೋಡ ಏನೈತಿ. ಓಕೆ, ಮಸ್ತ್ ಮಾಡೀನಿ. ಎಲ್ಲ ಬರೋಬ್ಬರ ಐತಿ. ಸ್ವಲ್ಪ ತತ್ತಿ ಸುಲ್ಕೊಡ ನಂಗೆ. ತತ್ತಿ ಸುಲ್ಕೊಡ್ತಿ. ಇದು ಉಗುರು ಸುಡತೈತಲ್ಲ, ಇವಂಗೆ ತತ್ತಿ ಸುಳಿ ಹಾಕೊಟ್ಟೀನಿ ರೀ. ಸುಳಿಲಿಕತ್ತಾನ. ನಾನು 3 ತತ್ತಿ ಇದ್ದು ರೀ, 3 ತತ್ತಿ ತೊಗೊಂಡೀನಿ. ಒಂದು ತತ್ತಿ ಒಡೆದಾಕ್ಬೇಕಲ್ಲ ಇನ್ನು. ಅದು ಇದು ಕಡ್ಲಿ ಹಿಟ್ಟು ಹಾಕ್ತೀನಿ. ನೀನು ಹೆಂಗೆ ಚಲೋ ಆಗಲ್ಲದು. ಅದು ಇದು ಆಗ್ಬೇಕಂದ್ರೆ ನಂಗೆ ಒಡೆದಾಕ್ಬೇಕದು. ಇದು ಮಾಡ್ಬೇಕು. ಆರ್ಡರ್ ಮಾಡಿದ್ವಿ, ಪದ್ಧತಿ ಚಂದ ಮಾಡ್ಬೇಕಿಲ್ಲ. ತೊಗೊಂಡ್ಬೋವು ಅಂತ ಹಿಡ್ಕೊ. ಯಾಕಂದ್ರೆ ಕೂಡ್ಬೇಕಲ್ಲ ಅದು ಚಂದಾಗಿ. ಮತ್ತೆ ಇದು ತತ್ತಿ ಬಿಟ್ಟು ಒಂದು ಮಾಡ್ಕೊಂಡ್ ಬಂದ ಹುಚ್ಚು ಕೆಲಸ ಮಾಡ್ತಾಳೆ ನೋಡ್ರಿ. ಮಾಡ್ತಿರ್ತಾಳೆ ಚಂದಾಗಿ ಅಂತ ಕೆಲಸ ಮಾಡ್ತಾಳೆ. ಆಕಿ ಒಂದು ತತ್ತಿ ತೊಗೊಂಡ್ಬರೋಷ್ಟೊಳಗೆ ನಾವೇನು ಮಾಡೋಣ, 2 ತತ್ತಿ ಸುಲಿದಿಡು ಮತ್ತೆ. ಓಕೆ, ಸೊ ಇಲ್ಲ ನನ್ನ ಕೆಲಸ ಮುಗಿಸಿದೆ. ಸೊ ನೋಡತ್ತೀರಿ, ಇಲ್ಲಿ 3 ತತ್ತಿ ಸುಲಿದಿಟ್ಟಿನಿ. ಆಕೆ ಇನ್ನೇನು ಬರ್ತಾಳೆ ಒಂದು ಕೂಡಲೇ ನೆಕ್ಸ್ಟ್ ಪ್ರೊಸೀಜರ್ ಏನೈತೆ ನೋಡೋಣ. ಏನು ಗೊತ್ತೇನ್ರಿ, ಸಂಜೆ ಆದ ಕೂಡಲೇ ಏನ್ರಿ ತಿನ್ಬೇಕು ಅನಿಸಿರ್ತೈತೆ. ಫುಲ್ ಕ್ರೇವಿಂಗ್ಸ್ ಆಗುತ್ತೆ ಏನ್ರಿ ಇವತ್ತು ತಿನ್ಬೇಕು ಅಂತೇಳಿ. ಸೊ ಅದಕ್ಕೆ ಏನ್ರಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ತಿನ್ನೋಂಥ ಅನಿಸ್ತಪ್ಪ ಅಂದ್ರೆ ಈ ರೀಲ್ಸ್ ಸೆಂಡ್ ಮಾಡಿರ್ತೀನಿ. ಸೊ ಇವತ್ತಿಗೆ ಟ್ರೈ ಮಾಡಿ ನೋಡೋಣ ಅಂತಂದಾಳೆ. ಹೆಚ್ಚಿ ನೋಡೋಣತ್ರಿ ಹೆಂಗೆ ಟೇಸ್ಟ್ ಆಗುತ್ತೆ, ಹೆಂಗಾಗುತ್ತೆ ನೋಡೋಣ. ಇದಕ್ಕೆ ಎಗ್ ಸ್ಟಿಕ್ ಅಂತ ಕರೀತಾರೆ. ಸೊ ಹೆಚ್ಚಿ ನೋಡೋಣತ್ರಿ. ಇದು ಸೊ ನೋಡ್ರಿ, ಸ್ಟಿಕ್ ಸಲುವಾಗಿ ತೊಗೊಂಡಾಳಕ್ಕೆ. ಇವು ಐಸ್ ಕ್ರೀಮ್ ಕಡ್ಡಿ ತೊಗೊಂಡಾಳ.
ಬರಪ್ಪ ನೋಡೋಣ ಹೆಂಗಾಗತ್ತೆ ಅಂತೇಳಿ. ಐ ಥಿಂಕ್ ಅಮ್ಮು ಬಂದು ಅನ್ಸತ್ರಿ. ಎಸ್ ಬಂದ್ಲ. ನಾನು ಅನ್ಕೊಂಡೆ ಏನಾರ ತೊಗೊಂಬಂದಿರ್ತಾಳಕ್ಕಿ ಕೈಯಾಗ ಎಕ್ಸ್ಟ್ರಾ ಅಂತೇಳಿ ಎಕ್ಸ್ಟ್ರಾ ಮತ್ತು ತೊಗೊಂಬಂದವ. ಅದೇನೆ ಹಲೋ ಎರಡು ತಂದೇನೆ. ಹಾಂ ಓಕೆ ಗುಡ್. ಹೋಗಿ ಬಂದವ. ಯಾಕೆ ಇಲ್ಲೆಲ್ಲಿ ಓಪನ್ ಆಗಿದ್ದಿಲ್ಲ. ಟೈಮ್ ಆದಲ್ಲ ಈಗ ಆಲ್ರೆಡಿ. ಮತ್ತು 8:09 ಆತ್ರಿ ಈಗ, ಹೌದಿಲ್ಲ? ಹಂಗಲ್ಲ. ಹಾಂ ಒಂದು ಕಡೆ ಇಟ್ಟಿರ್ಲಿಲ್ಲನೇ ಇದೇನ. ಹ್ಞೂ ಹೊರ್ಗೇನೋ ಇದು ಇದ್ರೊಳಗೆ ಸಿಗ್ತಿತ್ತಲ್ರಿ, ಏನಾದ್ರು ಪಿಜ್ಜಾ ಅರಮೆ ಹೊರಗೇನೋ ಇರ್ತಿತ್ತಲ್ಲ, ಒಂದು ಪ್ಯಾಕೆಟ್ ಉಳಿದಿತ್ತು, ಅದೊಂದು ಹಾಕಾಗತ್ತಲ್ಲ, ಅದು ಹಾಕ್ಬೇಕ್ರಿ ಅದು ಆ್ಯಕ್ಚುಲಿ. ಅದಲ್ಲ ಮಸ್ತ್ ಸ್ಮೆಲ್ ಬರ್ತೈತಿ. ಓಕೆ ಸೊ ಇದ್ರೊಳಗೆ ಹಾಕ್ಬಿಡ್ತೀರಿ ಹೊರಗೇನೋ. ನೈಸ್ ಮಸ್ತ್ ಸ್ಮೆಲ್ ಬರ್ತೈತೆ ರೀ, ಟೇಸ್ಟು ಬರ್ತೈತಿ. ಅದಕ್ಕೆ ರೀ ಮಸ್ತ್ ಮಿಕ್ಸ್ ಮಾಡಿದ್ರಿ. ನೋಡಿ ತತ್ತಿ ಸುಲಿದಿಟ್ಟಿನಿ ನೋಡ್ರಿ. ಥ್ಯಾಂಕ್ಸ್ ಅಪ್ಪ. ವಾವ್ ಸ್ಮೆಲ್ ಮಸ್ತ್ ಬರೋದೈತಲ್ಲ ಅದ್ರದ್ದು. ಬರೀ ಬರೀ ಮಸ್ತ್ ಸ್ಮೆಲ್ ಬರೋದೈತಿ. ಎಣ್ಣೆ ಕಸಕ್ಕೆ ಇಲ್ಲಿ ಎಣ್ಣೆ ಹಾಕೊಳ್ಳೋದ್ರಿ. ಓಕೆ ನೆಕ್ಸ್ಟ್ ಏನು ಮಾಡೋದು? ಹಿಂಗೆ ಮೊದಲು ಎರಡು ಮಾಡ್ಕೋಬೇಕನ್ನೋ. ನಾವೊಂದು ಹೋಲ್ ನೀನು ಮತ್ತೇನು ನೋಡ್ತಿಲ್ಲ, ನೋಡಿ ಮಾಡ್ಬೇಕಪ್ಪ ಚಂದಗೆ ಪದ್ಧತಿ ರೀ. ಹಿಂಗೆ ಮಾಡ್ತೈತಿ ನೋಡ್ರಿಪ್ಪ, ಚಂದಾಗಿ ನೋಡಲ್ಲ ನೋಡೋ ಟೈಮಿಗೆ. ಆ್ಯಕ್ಚುಲಿ ಕರೆಕ್ಟ್ ಮಾಡತ್ತಿಲ್ಲ ರೀ. ಅದು ಒಂದ್ರೊಳಗೆ ಎರಡು ತತ್ತಿ ಹಿಂಗೆ ಕಟ್ ಮಾಡ್ಬೇಕು. ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನು ಮಾಡತ್ತಲ್ಲ, ಇನ್ನೊಂದು ತತ್ತಿ ತೊಗೊಂಡು ಹಿಂಗೆ ಒಡೆದು ಹಾಕೋಬೇಕು. ಇದ್ರೊಳಗೆ ಸ್ವಲ್ಪ ಬ್ಲ್ಯಾಕ್ ಪೇಪರ್ ಹಾಕೋಬೇಕ್ರಿ. ಬ್ಲ್ಯಾಕ್ ಪೇಪರ್ ಎಲ್ಲೈತಿ? ಬ್ಲ್ಯಾಕ್ ಪೇಪರ್ ಇಲ್ಲ, ಕರಿ ಮೆಣಸ್ದಿಲ್ಲ ಅದು. ಕರಿ ಮೆಣಸು ಹುಡುಕ್ಬೇಕಾ? ಇಲ್ಲಾಂದ್ರೆ ಗರಂ ಮಸಾಲ ಏನು ಹಾಕಿ ಸ್ವಲ್ಪ ಅದೇ ಹಾಕಿಬಿಡು ಹೋಗಲಿ. ಬ್ಲ್ಯಾಕ್ ಪೇಪರ್ ಇಲ್ಲನೇ ನಮ್ಮ ಗರಂ ಮಸಾಲ ಹಾಕಿ ಸ್ವಲ್ಪ, ಅದ್ರೊಳಗೆ ಎಲ್ಲ ಇರ್ತೈತಲ್ಲ ಮಿಕ್ಸ್ ಹೋದಿಲ್ಲ. ಬ್ಲ್ಯಾಕ್ ಪೇಪರ್ ಹಾಕ್ಬೇಕ್ರಿ ಆ್ಯಕ್ಚುಲಿ ಇದ್ರೊಳಗೆ. ಬಟ್ ನಮ್ಮ ಕಡೆ ಬ್ಲ್ಯಾಕ್ ಪೇಪರ್ ಇಲ್ಲ, ಅದಕ್ಕೆ ಗರಂ ಮಸಾಲ ಹಾಕತ್ತೀವಿ. ಸ್ವಲ್ಪ ಉಪ್ಪು ಹಾಕ್ಬೇಕು. ಇಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕತ್ತಳ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕೋ ಆಗತ್ತೀವಿ. ನಿಮ್ಮ ಕಡೆ ಬ್ಲ್ಯಾಕ್ ಪೇಪರ್ ಇದ್ರೆ ಬ್ಲ್ಯಾಕ್ ಪೇಪರ್ ಹಾಕೋರಿ ಸಾಕು. ಓಕೆ ಭಾಳ ಆತ್ಲಿ, ಎಷ್ಟು ಹಾಕ್ಬಾರ್ದು, ಇಷ್ಟ ಹಾಕ್ಬೇಕದು. ಮತ್ತೆ ಅತಿ ಇದು ಮಾಡ್ತೀನಿ ನೋಡಿ. ಇಲ್ಲ ಓಕೆ ಹಿಂಗೆ ಒಂದ್ರೊಳಗೆ ಎರಡು ಕಟ್ ಮಾಡ್ಕೊಳ್ಳೋದು ನೋಡ್ರಿ. ಓಕೆ ನೆಕ್ಸ್ಟ್ ಅದು ಮೊದಲು ಹಂಗೆ ಕೈಯಾಗಿ ಹಿಂಗೆ ಇದು ಮಾಡ. ಅದು ಕೈಯಾಗಿ ಮೊದಲು ಹಿಂಗೆ ಇದು ಮಾಡ್ಕೋ. ಹಾಂ ಹಿಂಗೆ ಕೈಯಾಗಿ ಚಪ್ಪಟ್ಟು ಮಾಡ್ಕೊಂಡು ಆಮೇಲೆ ಇದು ಇಟ್ಟು ಅದ್ರ ಮೇಲೆ ಹಾಕೋ. ಮತ್ತು ನೀರು ಹಚ್ಚಿರೇನೆ? ನಾ ಹಚ್ಚಿಲ್ವ? ನೋಡಿ ಹಿಂಗೆ ಮಾಡ್ಕೋಬೇಕು. ಹಾಂ ಹಿಂಗೆ ನೋಡೊಮ್ಮೆ ನೋಡಲಿಲ್ಲ ಅಂದ್ರೆ ನಂಗೆ ಮಾಡ್ತೀನಿ, ನನ್ನ ಸ್ಟೈಲ್ ಮಾಡ್ತೀನಿ. ಕಡ್ಡಿ ಇಡಬೇಕು. ಅವ್ನು ಕಡ್ಡಿ ಇಡ್ತಾನೆ ಅವಾಗೆ, ಆಮೇಲೆ ಚುಚ್ತೇನೆ ನೀನು ಅಡ್ವಾನ್ಸ್ ಕಡ್ಡಿ ಇಡ್ತಾನವ. ನೋಡ್ರಿ ಹಿಂಗೆ ಫುಲ್ ತತ್ತಿ ಅದ್ರೊಳಗೆ ಹಿಂಗೆ ರೌಂಡ್ ಮಾಡಿ ಅದ್ರೊಳಗೆ ಇದು ಮಾಡ್ಬೇಕು. ಏನಾದ್ರು ಮಾಡ್ಬೇಕು, ಕವರ್ ಮಾಡಿಬಿಡ್ಬೇಕಾಗಿ. ಇದು ಸುಡಲ್ಲ? ಸುಡ್ತೈತಿ ಮತ್ತದು ಸುಡ್ತೈತಿ. ಇಲ್ಲಾಂದ್ರೆ ಏನು ಮಾಡ್ಕೊತಾನೆ ನೀನು, ಅದು ಹೆಂಗೂ ಆಯಿಲ್ ಫ್ರೀ ಇದು ಮಾಡ್ತಿಲ್ಲ, ಅದು ಹಾಕಕ್ಕೆ ಹೋಗ್ಬೇಡ. ಸ್ಟಿಕ್ ಹಾಕಕ್ಕೆ ಹೋಗ್ಬೇಡ. ಸ್ಟಿಕ್ ಹಾಕ್ಬಿಡ, ಬರೀ ಹಂಗೆ ಮಾಡ್ಬಿಡ. ಹೌದಿಲ್ಲ? ಎದಕ್ಕೆ ಸ್ಟಿಕ್ ಬೇಕು, ಏನು ಯೂಸ್ ಇಲ್ಲ ನೋಡ್ರಿ. ಆ್ಯಕ್ಚುಲಿ ಸ್ಟಿಕ್ಕಿ ಯಾಕಂದ್ರೆ ಏನೈತಿ, ಸ್ಟಿಕ್ ಆ್ಯಡ್ ಮಾಡಿರ್ತಾರೆ. ಬಟ್ ಅದು ಎಣ್ಣೆ ಹಾಕಿದ್ರಪ್ಪ ಅಂದ್ರೆ ಸುಡ್ತೈತೆ ಅದು. ಅದಕ್ಕೆ ನಾವೇನು ಮಾಡತ್ತೀವಿ ಅಂದ್ರೆ ಸ್ಟಿಕ್ ಆ್ಯಡ್ ಮಾಡತ್ತಿಲ್ಲ. ನಾವು ಇಲ್ಲಿ ಏನು ಮಾಡತ್ತೀವಪ್ಪ ಅಂದ್ರೆ ಈಗ ಎಗ್ ಬಾಲ್ಸ್ ಮಾಡತ್ತೀವಿ. ಕ್ರಿಸ್ಪಿ ಎಗ್ ಬಾಲ್ಸ್. ಬರ್ರಿ ನೋಡೋಣ ಹೆಂಗೆ ಮಾಡೋದು ಅಂತೇಳಿ. ನೋಡಿರಿ ಹಿಂಗೆ ತತ್ತಿ ಹಿಂಗೆ ಮಾಡೋದು. ಆಮ್ಯಾಗ ಇದೇನು ನೀವು ಒಂದು ತತ್ತಿ ತೊಗೊಂಡಿರ್ತಿರಲ್ಲ ಅದ್ರೊಳಗೆ ಹಿಂಗೆ ಮಿಕ್ಸ್ ಮಾಡೋದು ಸಾಕು. ಎಲ್ಲ ಕಡೆ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಇದೇನು ಇದಿರ್ತೈತಲ್ರಿ, ನೀವು ಬ್ರೆಡ್ ಇದ್ರೆ ಬ್ರೆಡ್ ತೊಗೋಬೇಕ್ರಿ. ಬ್ರೆಡ್ ತೊಗೊಂಡು ಮಿಕ್ಸ್ರೊಳಗೆ ಹಾಕೋಬೇಕು ಸ್ವಲ್ಪ ಲೈಟಾಗಿ. ನಮ್ಮ ಕಡೆ ಬ್ರೆಡ್ ಇರಲಿಲ್ಲ, ನಾವು ಟೋಸ್ಟ್ ತೊಗೊಂಡಿರಿ. ಎರಡೂ ಒಂದೇ ರೀ. ಟೋಸ್ಟ್ ತೊಗೊಂಡ್ರೆ ಇನ್ನೂ ಚಲೋ ಇರ್ತೈತಿ, ಸ್ವಲ್ಪ ಇನ್ನೂ ಕ್ರಿಸ್ಪಿ ಆಗ್ತೈತಿ. ಓಕೆ ಎಣ್ಣೆ ಬಿಸಿ ಆಗೈತಿಲ್ಲ ನೋಡಿ ಮೊದಲೇ. ಸುಮ್ಮ ಹಾಕಿ ಮತ್ತು ಇದು ಮಾಡ್ಬೇಡ. ಇನ್ನು ನೆಕ್ಸ್ಟ್ ಹಿಂಗೆ ಎಣ್ಣೆಗೆ ಬಿಡಿದ್ರಿ, ಬಿಟ್ಟು ಈಗ ಫ್ರೈ ಮಾಡೋದು ಆತೇನೆ ಈಗಿಲ್ಲ. ನಿಂದ್ರು ಅದಾಗಲಿ. ನಾನು ನೋಡ್ರಿ ಇದ್ರಲ್ಲಿ ಹಿಂಗೆ ಮ್ಯಾಗ ಹಾಕಾತೀನಿ ಚಮಚದ್ದು ಮನಿ. ಅನ್ರಿ ನಾವು ನೋಡ್ರಿ ಹಿಂಗೆಲ್ಲ ಮಾಡ್ಬೇಕು ಕೊಡೋದು. ಈ ಕಾಯಿ ಆಗ್ತದ ಎಣ್ಣೆ ಆ್ಯಕ್ಚುಲಿ ಅಡ್ವಾನ್ಸ್ ಆಗ್ತೈತಿ. ಎಲ್ಲ ಬರೀ ಎಣ್ಣೆ ಹಿರ್ಕೋತೈತಿ. ಹಂಗೆ ಹಂಗೆ ಇಟ್ಟಿದ್ರೆ ಎಣ್ಣೆ ಬಿಸಿ ಆಗ್ಬೇಕು. ಕುದಿಯಾತಿತ್ತಲ್ಲ ಏನಿನ ಕುದಿಯೋದೈತಿ. ಕಾಮನ್ ಇದು ಗೊತ್ತಿಲ್ಲ, ಬೇಸಿಕ್ಸ್ ಗೊತ್ತಿರ್ಬೇಕು ನನಗೆ. ಬೇಸಿಕ್ಸ್ ಗೊತ್ತಿಲ್ಲ ನನಗೆ. ಎಣ್ಣೆ ಬಿಸಿ ಆಗಿಲ್ಲ ಅಂದರೆ ಎಣ್ಣೆ ಹಿರ್ಕೋತೈತಿ ಅವತ್ತು. ನೋಡಿ ಎಟ್ಟು ಹಿರ್ಕೊಂಡು ತಗೋದು. ಹಾಂ ನೋಡಿ ಈಗ ಎಣ್ಣೆ ಬಿಸಿ ಆಗೈತಿ ಮಸ್ತ್. ನೋಡ್ರಿ ಹೆಂಗೆ ಬತ್ತು ಕಲರ್, ಮಸ್ತ್ ಬತ್ತು ನೋಡ್ರಿ ಕಲರ್. ಏನು ರೀ ಈ ಸ್ಟಿಕ್ ಹಾಕಿದ್ರೆ ತಿಳ್ಕೊರಿ. ಇದ್ರೊಳಗೆ ಸ್ಟಿಕ್ ಆ್ಯಡ್ ಮಾಡಿದ್ರೆ ಅದು ಕರೆಯಕ್ಕೆ ನಮ್ಗೆ ಬರೋದಿಲ್ಲಲ್ಲ, ಅದಕ್ಕೆ ಸ್ಟಿಕ್ ಆ್ಯಡ್ ಮಾಡಿಲ್ಲ. ಸೊ ನಿಮ್ಮ ಕಡೆ ಹಿಂಗೇನು ಸ್ವಲ್ಪ ದೊಡ್ಡದು ಇದು ಬಂಡಿ ತಪ್ಪ ನೀವು ಸ್ಟಿಕ್ ಆ್ಯಡ್ ಮಾಡ್ಬೋದು. ಇಲ್ಲಾಂದ್ರೆ ಆನಂತರ ಬೇಕಾದ್ರೆ ಸ್ಟಿಕ್ ಚುಚ್ತೀನಿ ನಡೀತಿದ್ದೆ.
ಹೌದಿಲ್ಲ ಲೇಟಾದ ಸ್ಟಿಕ್ ಬಿಚ್ಚಿನ ತಿನ್ನೋದಿರ್ತೈತಿ ಅಂಥದ್ದು ಏನು ಸ್ಟಿಕ್ ಹಾಕಬೇಕಂತೇನಿಲ್ಲ. ಕಲರ್ ಮಾತ್ರ ಮಸ್ತ್ ಬಂದೈತ್ರಿ. ಚಂದಾಗಿ ರೋಲ್ ಮಾಡಿ ಕವರ್ ಮಾಡಿದ್ರೆ ಸ್ವಲ್ಪ ಕ್ರಿಸ್ಪಿ ಆಗ್ಬೇಕಲ್ಲ ಅದಕ್ಕೆ. ಈಸಿ ರೆಸಿಪಿ ಐತಿ ನೋಡ್ರಿ ಅಲ್ಲೇ 2 ನಿಮಿಷ ಆಗತ್ತೆ ನೋಡ್ರಿ. ಭಾರಿ ಸಿಂಪಲ್ ಐತಿ, ಈಸಿ ಐತಿ. ಟ್ರೈ ಮಾಡಿರಿ ಡೆಫಿನೆಟ್ಲಿ. ಟೇಸ್ಟ್ ಮಾಡಿ ಹೇಳ್ತೀನಿ ಅಂತ ಹೆಂಗಾಗೈತೆ ಅಂತೇಳಿ. ಬಟ್ ನಾನು ನೋಡಿದ್ರೆ ಚಲೋ ಅನ್ಸತೈತಿ. ಅದು ಇದನ್ನು ಟೇಸ್ಟ್ ಮಾಡೋದಿಲ್ಲ, ಬಟಾಟಿದು ಎಲ್ಲ ಮಸಾಲೆ ಮಸ್ತ್ ಟೇಸ್ಟ್ ಬಂದೈತಿ. ಚಲೋ ಆಗೈತೆ ಅನ್ಸತೈತಿ. ನೋಡೋಣ ಆಗೈತಿ, ಚಲೋ ಆಗೈತಲ್ಲ. ಹೇಳ್ರಪ್ಪ, ಮಮ್ಮಿ ಕಡೆ ಅಂದರು ಗ್ರೀನ್ ಸಿಗ್ನಲ್ ಸಿಗ್ತಾ ಚಲೋ ಆಗೈತೆ ಅನ್ನೋ ಥರ. ನಾವು ಟೇಸ್ಟ್ ಮಾಡಿ ನೋಡೋಣ ಹೆಂಗಾಗೈತೆ ಅಂತ ಹೇಳಿ. ಹಾಂ ಕಡಿಮೆ ಚಲೋ ಆಗೈತೆ ಅಂತಾರೆ. ಬರ್ರಿ ಈಗ ನಾವು ಟೇಸ್ಟ್ ಮಾಡಿ ನೋಡೋಣತ್ತ. ಈಗ ಮುಗೀತು, ಇಷ್ಟ ಅದೊಂದಾದ್ರೆ ಮುಗಿದು ಬಿಡುತ್ತೆ. ಮಸ್ತ್ ಏನು ಮಾಡ್ಬೇಕು ಗೊತ್ತೇನು ರೀ, ಇದ್ರ ಮ್ಯಾಗ ಸ್ವಲ್ಪ ಕೆಚಪ್ ಇಲ್ಲ ಸಾಸ್ ಇಲ್ಲಪ್ಪ ಅಂದ್ರೆ ಸ್ವಲ್ಪ ಮಯೋನೀಸ್ ಹಾಕೊಂಡು ತಿನ್ಬೇಕು. ಮಸ್ತ್ ಅನ್ಸುತ್ತೆ. ಮಯೋನೀಸ್ ಹಾಕೊಂಡ್ರೆ ಇನ್ನೂ ಮಸ್ತ್ ಅನ್ಸುತ್ತೆ. ಯಾಕೆ ಮಯೋನೀಸ್ ಹಾಕ್ರಿ ಮಸ್ತ್ ಅನ್ಸುತ್ತೆ ರೀ. ಪಪ್ಪ ಹೊಟ್ಟೆ ತತ್ತಿ ತಿನ್ನಕ್ಕೆ ಹೋಗಲ್ಲ, ಅವ್ರಿಗೆ ಇಷ್ಟ ಆಗೋದಿಲ್ಲ ರೀ ತತ್ತಿ, ಅವ್ರಿಗೆ ಯಾಕೆ ಬರೋದಿಲ್ಲ. ಸೊ ಹಾಗಾಗಿ ಅದೊಂದು ಪ್ರಾಬ್ಲಮ್ ಐತಿ. ಈಗ ಸ್ವಲ್ಪ ಡೆಕೋರ್ ಮಾಡತ್ತಲ್ಲ ಅದಕ್ಕೆ ನೋಡ್ರಿ. ಸ್ವಲ್ಪ ಹಿಂಗೆ ಹಾಕೋ, ಬಿಡು ಹೋಗ್ಲಿ. ಹಿಂಗೆ ಜಿಗ್ಜಾಗ್ ಹಾಕಬೇಕಾಗಿತ್ತ, ಬಟ್ ಜಿಗ್ಜಾಗ್ ಬಿಡೋದಿಲ್ಲ ರೀ. ಯಾಕಂದ್ರೆ ನಮ್ದು ಕಡ್ಡು ಇಲ್ಲ. ಹಂಗಲ್ಲ, ಅವ್ರು ಏನು ಮಾಡ್ತಾರೆ ಗೊತ್ತಂದ್ರೆ ಜಿಗ್ಜಾಗ್ ಹಾಕಿತ್ತಂದ್ರೆ ಬಾಟಲ್ ಹಾಕಿರ್ತಾರೆ. ಬಾಟಲ್ ಪ್ರೆಸ್ ಮಾಡಿ ಜಿಗ್ಜಾಗ್ ಬರ್ತೈತಿ, ನಮ್ಮ ಕಡೆ ಬರೋದಿಲ್ಲ. ಇಲ್ಲಿ ಬಿಡು. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಕೆಚಪ್ ಹಾಕೊಳ್ಳೋದ್ರಿ. ಕ್ರಾಸ ಮಾಡಿಬಿಟ್ಲಿ ಇದಕ್ಕೆ. ನೈಸ್ ಇರಲಿ. ಅದಕ್ಕೊಂದೆರಡು ಮಾಡ್ಬೇಕಿಲ್ಲ, ಒಂದೆರಡು. ಎಸ್, ದಿಸ್ ಈಸ್ ಏನ ಎಗ್ ಬಾಲ್ಸ್, ಕ್ರಿಸ್ಪಿ ಎಗ್ ಬಾಲ್ಸ್ ನೋಡಿ. ನೋಡ್ರಿ ಹಂಗೆ ನೋಡ್ರಿ ಹೆಂಗೆ ಬಂದಿರ್ತೈತಿ ಈಗ. ವಾವ್, ಹಂಗೆ ನೋಡ್ರಿ ಎಷ್ಟು ಮಸ್ತ್ ಬಂದೈತೆ ಒಳಗೆ. ಮಸ್ತ್ ನೋಡ್ರಿ. ಟೇಸ್ಟ್ ಮಾಡೋ ಮತ್ತೆ ಹೆಂಗಾಗೈತಿ ನೋಡು. ಮತ್ತೆ ಹೆಂಗಾಗೈತಿ ನೀನೇ ಟೇಸ್ಟ್ ಮಾಡ್ಬೋದು. ಹಾಂ ಮಸ್ತ್. ಸಿ ಗೈಸ್ ನೋಡು ಹೆಂಗಾಗೈತಿ ರೀ. ಸೂಪರ್ ಆಗೈತೆ ರೀ. ಅಲ್ಟಿಮೇಟ್ ಕರಿಗು ಮಸ್ತ್. ಟ್ರೈ ಮಾಡ್ರಿ, ಇದು ಜಬರ್ದಸ್ತ್ ಆಗೈತಿ. ಈಸಿ ಐತ್ರಿ, ಭಾಳ ರೆಸಿಪಿ ಭಾಳ ಈಸಿ ಐತಿ. ಪ್ರತಿಯೊಬ್ಬರು ಮಾಡ್ಬೋದು. ಹುಡುಗರು ಮಾಡಿದ್ರೆ ನೀವು ಟ್ರೈ ಮಾಡ್ಬೋದು. ಮಸ್ತ್ ಟೇಸ್ಟ್ ಆಗೈತೆ ನೋಡ್ರಿ, ಜಬರ್ದಸ್ತ್ ಆಗೈತಿ, ಮಸ್ತ್ ಆಗೈತಿ. ಮಸ್ತ್ ಆಗೈತ್ರಿ. ನಾನು ಬಿಟ್ಟಿದ್ದೆ ಬರಲ್ಲ ಅಂತ ಹೇಳಿ ಅದ್ರ ಮೇಲೆ ಕೆಚಪ್ ಇನ್ನೊಂದು ಸ್ವಲ್ಪ ಹಾಕೊಂಡು ಕೆಚಪ್ ಮಯೋನೀಸ್ ಹಾಕೊಂಡ್ರೆ ಮಸ್ತ್ ಅನ್ಸುತ್ತೆ ಸರ್. ಸಕ್ಕತ್ತಾಗೈತಿ. ಸೇಮ್ ಹೋಟೆಲ್ ಸ್ಟೈಲ್ ಆಗೈತಿ. ಹೋಟೆಲ್ ಹೋದ್ರಪ್ಪ ಅಂದ್ರೆ ಇದಕ್ಕೆ ನೀವು ಹೋಗಿ ನೋಡಿದ್ರೆ ಎಷ್ಟು ರೀ, ಏನಂದ್ರೆ ನಿಯರ್ಲಿ ₹100, ₹150, ₹200 ತೊಗೋತಾರ. ಮಸ್ತ್ ಆಗೈತೆ ನೋಡ್ರಿ, ಸೂಪರ್ ಆಗೈತೆ ನೋಡ್ರಪ್ಪ. ಊಟ ಮಾಡ್ತಿದ್ದೀವಿ. ಈ ರೆಸಿಪಿ ನೀವು ಟ್ರೈ ಮಾಡ್ರಿ, ಮನೆಯೊಳಗೆ ಕಮೆಂಟ್ ಒಳಗೆ ತಿಳಿಸ್ರಿ ಟ್ರೈ ಮಾಡಿದ್ರೆ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಮ್ಮ ವಿಡಿಯೋಸ್ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀವಿ ಅಂತ. ಬಾಯ್.